ಒಂದಿಷ್ಟು ಮಾಹಿತಿಗಳ ಪ್ರಕಾರ ಮೇಡಮ್ 2018 ವೇಳೆಗಾಗ್ಲಡಿ ಅವ್ರಿಗೆ ಅಂದ್ರೆ ಸಹಜವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗಿತ್ತು. ಹಾಗಾಗಿ ಅವರ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ವು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥ ನಿಮ್ಗೆ ಅದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಆಯ್ತು, ಎಕ್ಸಾಂಪಲ್ ದರ್ಶನ್ ಸರ್ ಪರಿಚಯ, ಆ ರೀತಿಯ ಒಂದು ವಾತಾವರಣ ಅವತ್ತಾರ ನಿಮಗೆ ಗೊತ್ತಾಗ್ತಿತ್ತು ಅವರ ಜೊತೆಗಿರುವಂತವ್ರು ಹೇಗಿರ್ತಾ ಇದ್ರು, ಏನು ಮತ್ತೆ ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಅಂದ್ರೆ ಶೂಟಿಂಗ್ಗೆ ಬರುವಂತಲ್ಲಿ ಅಂತ. ಸರ್ ನಿಜ, ಅವ್ರ ತಾಯಿನ ಬಿಟ್ರೆ ನಮ್ಗೆ ಅವ್ರ ಮಗಳಿದ್ದಾಳೆ ಅಂತ ಕೂಡ ಗೊತ್ತಿರ್ಲಿಲ್ಲ ಸರ್. ಅದು ಆಮೇಲೆ ಗೊತ್ತಾಗಿದ್ದು ನಮ್ಗೆ. ಅಷ್ಟು ಸೀಕ್ರೆಟ್ ಮೈಂಟೈನ್ ಮಾಡ್ತಿದ್ರು ಅವ್ರು, ಏನೂ ಶೇರ್ ಮಾಡ್ತಿರ್ಲಿಲ್ಲ ಹುಡುಗಿ ನಮ್ಮ ಹತ್ರ. ಆಮೇಲೆ ಇನ್ನೊಂದು, ಜೊತೆಗೆ ಯಾರು ಕರ್ಕೊಂಡ್ ಬಂದಿರ್ಲಿಲ್ಲ. ಸೊ ನಮ್ಗೆ ಅವಾಗ ಗೊತ್ತಾಗ್ತಿತ್ತು, ಜೊತೆಗೆ ಯಾರನ್ನೂ ಕರ್ಕೊಂಡು ಬಂದಿರ್ಲಿಲ್ಲ. ನಾವು ಪಿಕಪ್ ಮಾಡಿದ್ವಿ ಕರೆಕ್ಟಾಗಿ, ಅವ್ರು ಇನ್ ಟೈಮಿಗೆ ಅಲ್ಲಿಗೆ ಬಂದ್ರು ಅಷ್ಟೇ. ಅಷ್ಟೇ ಆಗಿದ್ದು, ಜೊತೆಗಿರೋರು ಯಾರು ಇಲ್ಲ. ಸ್ವಲ್ಪ ದಿವಸ ನಾವು ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ಫೋಟೋ ಶೂಟ್ ನೋಡಿದೆ ಹುಡುಗಿದು. ನಾವ್ ಇದೆಲ್ಲ ಕ್ಯಾನ್ಸಲ್ ಆದ್ಮೇಲೆ ಫೋಟೋ ಶೂಟ್ ನೋಡಿದೆ. ಅದು ಒಂದು ಹಿಸ್ಟಾರಿಕ್ ಅಂತ ಒಂಥರ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹುಡುಗಿ ಅದ್ರಲ್ಲಿ. ಈ ಹುಡುಗಿ ಇದನ್ನಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಉದ್ಧಾರ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ ನಿಜ. ನಾನು ಆ ಫೋಟೋಸ್ ಎಲ್ಲ ನೋಡಿ ಸಖತ್ತಾಗಿ ಕಾಣಿಸ್ತಿದ್ದಲ್ಲ ಹುಡುಗಿ, ಇದು ಅದಾದ್ರೂ ಮಾಡಿದಾಳೆ. ನನ್ ಎಲ್ಲೂ ಆ ಸಿನಿಮಾ ನೋಡಿಲ್ಲ ಸರ್. ಸೊ ಹಂಗಾಗಿ ಅದು ಆಗಿರಕ್ ಚಾನ್ಸ್ ಇಲ್ಲ. ಬಹುಶಃ ಅದ್ ಹೆಸರು ನನಗೆ ಮರ್ತಿದ್ದೀನಿ, ಅದು ಆಗಿರಕ್ ಚಾನ್ಸ್ ಇಲ್ಲ. ಅದಾದ್ಮೇಲೆ ಇನ್ನೊಂದ್ ಯಾವ್ದೋ ಮೂವಿ ಮಾಡಿರ್ಬೋದು. ಮೇಡಮ್ ಸಹಜವಾಗಿ ಅಂದ್ರೆ ಈಗ ಸಿನಿಮಾದಲ್ಲಿ ನಡೆಸುವಂತ ಆಸಕ್ತಿ ಇದ್ರೆ ಒಂದಿಷ್ಟು ಸೀನ್ಗಳನ್ನ ಮುಂಚೆ ಹೇಳಿರ್ತೀರಿ. ನೀವ್ ಹೇಳ್ತಾ ಇರುವಂತದ್ದು ಈ ಮದುವೆ ಮನೆಯಲ್ಲಿ ರೆಡಿ ಆಗುವಂತ ಸೀನು ಮತ್ತೆ ಮದುವೆ ಮನೆಯಿಂದ ಹೋಗುವಂತ ಸನ್ನಿವೇಶಗಳಿತ್ತು, ಜೊತೆಗೆ ಡೆಡಿಕೇಟ್ ಆಗಿ ಆಕ್ಟ್ ಮಾಡ್ಬೇಕಿತ್ತು ಅನ್ನೋಂಥದ್ದು. ಒಂದು ಮುಜುಗರದ ಸನ್ನಿವೇಶ ಇದ್ದಕ್ಕೆ ಮಾತ್ರ ಅವ್ರು ಶೂಟಿಂಗ್ ಇಂದ ಹೊರಗೆ ಹೋದ್ರು ಅನ್ನೋಂಥದ್ದು. ಸೊ ಆರಂಭದಲ್ಲಿ ಅದಕ್ಕೆಲ್ಲವೂ ನೀವು ಅವ್ರು ಕಮಿಟ್ ಆಗಿರ್ಲಿಲ್ವಾ ಹಿಂಗೆ ಅಂತ? ಸರ್, ಆಶಿಕಿ ಅಂದ ತಕ್ಷಣ ನಾನು ತಗೊಂಡೋಗಿ ಯಾವ್ದೋ ಹಳ್ಳಿನಲ್ಲಿ ಲಂಗದಾವಣಿ ಹಾಕ್ಸಿ ನಿಲ್ಸಕ್ ಆಗಲ್ಲ ಸರ್. ಆಶಿಕಿ ಅಂದ ತಕ್ಷಣ ಅದರದೇ ಆದಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಂದು ಬೇರೆನೇ ಇಂಟೆನ್ಷನ್ ಇದೆ. ಒಂದೊಂದು ಡೈಲಾಗು ಕೂಡ ಹಿಂಗ್ ಹೋಗ್ತಾ ಇರುತ್ತೆ, ಅವಳ ಮೇಲೆ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಹುಡುಗಿ ಮೇಲೆ ಇರುತ್ತೆ. ಆ ತರ ಅದು ಕತೆ. ಸರ್, ನಾನು ಕತೆ ಹೇಳ್ಬೇಕಾದ್ರೇನೆ ದಿಸ್ ಇಸ್ ರೊಮ್ಯಾಂಟಿಕ್ ಮೂವಿ. ಕಾಸ್ಟ್ಯೂಮ್ಸ್ ವಲ್ಗಾರಿಟಿ ಇರಲ್ಲ, ಎಕ್ಸ್ಪೋಸ್ ಇಲ್ಲ, ಕ್ಯೂಟ್ ಆಗಿರುವಂತ ಹೀರೋಯಿನ್, ರೊಮ್ಯಾಂಟಿಕ್ ಆಗಿರುವಂತದ್ದು. ಎಲ್ಲೂ ನಾವು ಒಂದು ಸರ್ ಕಿಸ್ಸಿಂಗ್ ಸೀನ್ ಕೂಡ ಇದೆ ಅಂತ ಹೇಳಿದೆ ನಾವು. ಅದಕ್ಕೂ ಒಪ್ಕೊಂಡಿದ್ದಾಗ ಜಸ್ಟ್ ಒಂದು ಕೈ ಇದ್ರ ಮೇಲೆ ಇಟ್ಟಾಗ ಇರಿಟೇಟ್ ಮಾಡ್ಕೋತಾರೆ ಅಂತಂದ್ರೆ ಏನ್ ಅರ್ಥ ಸರ್? ಅದು ಅವ್ರಿಗೆ ಇಷ್ಟ ಇಲ್ಲ ಮಾಡೋಕೆ ಅಂತ. ನಾನ್ ಹೇಳೋದೇನ್ ಗೊತ್ತಾ, ನಿಮಗೆ ಇಷ್ಟ ಇದೆಯೋ ಇಲ್ವಾ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ಬಿಡಿ, ಬಿಟ್ಬಿಡಿ. ಅವ್ರು 100 ಜನ ಇರ್ತಾರೆ ಆಪ್ಷನ್ಸ್ ಅಲ್ವಾ ಸರ್? ಯಾಕೆ ಬರಬೇಕು ಸರ್? ಅವತ್ತಿಗೆ ನಾನು ಅದನ್ನ ದೊಡ್ಡದ್ ಮಾಡ್ಲಿಲ್ಲ. ಬಿಲೀವ್ ನಾನು ದೊಡ್ಡದ್ ಮಾಡ್ಬೇಕಿತ್ತು ಆಕ್ಚುಲಿ. ನಾನು ಒಬ್ಬ ಪತ್ರಕರ್ತೆಯಾಗಿ ಅಷ್ಟೆಲ್ಲ ಯಾಕೆ ಸಹಿಸ್ಕೊಂಡೆ ನನಗೂ ಗೊತ್ತಿಲ್ಲ. ಬಟ್ ನಾನು ಅದನ್ನ ಬಿಟ್ಟೆ. ಸದ್ಯ ಈ ಹುಡುಗಿ ಹೋಗಿದೆ, ಒಳ್ಳೇದಾಯ್ತು, ಬೇಡ, ಇನ್ನು ಒಳ್ಳೊಳ್ಳೆ ಹುಡುಗಿಯರು ಇದಾರೆ, ಹುಡ್ಕೋಣ. ಐಶ್ವರ್ಯ ಸಿಂಧೋಗಿ ಸಿಕ್ಕಿದ್ಲು, ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ಲು. ನಮ್ ಜೊತೆ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ಸುತ್ತೋ ಜೊತೆಲೇ ಇದ್ಲು ಹುಡುಗಿ, ಬಹಳ ಚೆನ್ನಾಗಿ ಮಾಡ್ತು. ನನ್ಗೆ ಅದೊಂದು ಖುಷಿ ಆಯ್ತು ಆ ಹುಡುಗಿ ಪವಿತ್ರ ಮಾಡದೇ ಇರೋದು. ಓಕೆ, ಒಟ್ಟು ಎಷ್ಟು ದಿನ ನಿಮ್ ಜೊತೆ ಟ್ರಾವೆಲ್ ಮಾಡಿದ್ರು? ಯಾವ ವರ್ಷ ಇದೆಲ್ಲ ಬೆಳವಣಿಗೆಗಳು ಆಗಿದ್ದು ಎಕ್ಸಾಕ್ಟ್ ಆಗಿ? ಸೊ ಹೇಗೆ ಅನ್ನುವಂಥದ್ದು, ಮತ್ತೆ ನಿಮ್ ಟೀಮ್ ಅಲ್ಲಿರೋರ ಜೊತೆಗೆ ಅವ್ರು ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ, ಎಲ್ಲಿ ತನಕ ಇದ್ರು, ಹೇಗೆ ಅನ್ನುವಂಥದ್ದು ಮೇಡಮ್? ಸರ್, ಬಹುಶಃ ನನ್ಗೆ ಯಾರು ಪರಿಚಯ ಮಾಡಿದ್ರು, ಯಾರು ಫೋಟೋಸ್ ಕಳ್ಸಿದ್ರು ಅವ್ರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಗೊತ್ತಿಲ್ಲ ಸರ್. ನನ್ಗೆ ನಮ್ಮ ಟೀಮ್ ಅವ್ರು ಯಾರು, ಆ ಹುಡುಗಿ ಆಟಿಟ್ಯೂಡ್ ಇರೋದ್ರಿಂದ ಯಾರುನು ಅವ್ರು ಟಚ್ ಅಲ್ಲೇ ಹೋಗ್ಲಿಲ್ಲ ಯಾರುನು. ಬಟ್ ನನ್ನೊಬ್ಬ ಅಸಿಸ್ಟೆಂಟ್ ನನ್ ಬ್ರದರ್ ಒಬ್ಬ ಇದ ಆನಂದ್ ಅಂತೇಳಿ, ಅವ್ನು ಈಗಿಲ್ಲ, ತೀರ್ಕೊಂಡ. ಅದಾದ ಅವ್ರ ಹತ್ರ ಹೋಗಿ ದುಡ್ಡು ವಸೂಲಿ ಮಾಡಿದ್ದು, ಪಿಕಪ್ ಡ್ರಾಪ್ ಮಾಡಿದ್ದು, ಈ ಐಟಮ್ಸ್ ಗಳೆಲ್ಲ ತಗೊಂಡೋಗಿ ಕೊಟ್ಟಿದ್ದು, ಮತ್ತೆ ನನ್ ಜೊತೆ ಮೆಹಂದಿಗಳಿಗೆ ಪರ್ಚೇಸಿಂಗ್ ಎಲ್ಲ ಬಂದಿದ್ದು ಎಲ್ಲ ಆತ ಇದ್ದ. ಅವ್ನು ತೀರ್ಕೊಬಿಟ್ಟು ಎಕ್ಸ್ಪೈರ್ ಆಗಿದ್ದ, ಅವನಿಲ್ಲ. ಸೊ ಆ ಹುಡುಗನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಕಂಪ್ಲೀಟ್ ದುಡ್ಡು ವಸೂಲಿ ಮಾಡೋರ್ಗು ಅಷ್ಟೇ ಸರ್. ಏನ್ ಅವ್ರಿಗೆ ನಾವು ಕೊಟ್ಟು ಎಲ್ಲ ತಗೊಂಡ್ವೋ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅದಾದ್ಮೇಲೆ ನಾವು ಬಿಟ್ವಿ. ಈ ಹಂತಕ್ಕೆ ಮೇಡಮ್ ಪವಿತ್ರ ಅವರಿಗೆ ನಿಮ್ಮ ಸಿನಿಮಾದಿಂದ ಎಷ್ಟು ಸಂಭಾವನೆ ಕೊಡುವಂತಹ ಮಾತುಕತೆ ಏನಾಗಿತ್ತು, ಹೇಗೆ ಏನು ಅನ್ನೋಂಥದ್ದು? ನಿಜ, ನಾನು ಮರ್ತಿದ್ದೀನಿ. ಅದು ತುಂಬಾ ವರ್ಷಗಳಾಯ್ತು. ಆಮೇಲೆ ಆಶಿಕೆ ಆಗಿಲ್ಲ ಅಂದಿದ್ರೆ ಆ ನೋವು ಹಂಗೆ ಉಳ್ಕೊಂಡ್ ಬಂದಿರೋದು ನನಗೆ. ನಾನು ಯಾವಾಗ್ಲೂ ಅದ್ರ ಬಗ್ಗೆ ಏನಾದ್ರು ಒಂದು ಶಾಪನೋ ಇನ್ನೊಂದು ಏನೋ ಒಂದ್ ಮಾಡ್ತಿದ್ದೆ ನನ್ಗೆ. ಯಾಕಂದ್ರೆ ನಾವು ಬೆಳಿಬೇಕಂತ ಬಂದಾಗ ನಮ್ಗೆ ಫೀಲ್ ಇರುತ್ತೆ. ಬಟ್ ಯಾವಾಗ ನಾನು ಆಶಿಕಿ ಕಡೆ ಗಮನ ಹೊಟ್ಟೋಯ್ತು, ನಾನು ಶೂಟ್ ಕಂಪ್ಲೀಟ್ ಮಾಡ್ನೋ, ಓವರ್ ಆಲ್ ಇಂಡಿಯಾ ಸುತ್ತಿ ಅದು ಶೂಟ್ ಮಾಡೋಣ, ಅವಾಗ ನನ್ಗೆ ಅದು ಮರ್ತೋಯ್ತು ಸರ್. ಹಾಗಾಗಿ ಐ ಪ್ರಾಮಿಸ್, ನನಗೆ ಏನು ಮಾತಾಡಿದ್ವಿ, ಏನ್ ಕೊಟ್ಟಿದ್ವಿ ನನ್ಗೇನು ನೆನಪಿಲ್ಲ ಅದು.
ಲಾಸ್ಟ್ ಯಾವಾಗ ಮೇಡಮ್ ನೀವು ಪವಿತ್ರ ಅವ್ರ ಜೊತೆ ಮಾತನಾಡಿದ್ದು ಅಥವಾ ಅವ್ರನ್ನ ನೋಡಿದ್ದು, ಮತ್ತೆ ಅವರ ಜೀವನದಲ್ಲಿ ಆದಂತಹ ಬದಲಾವಣೆಗಳ ನೀವೆಲ್ಲ ಗಮನಿಸಿದ್ರ ನಂತರದ ದಿನಗಳಲ್ಲಿ ಹೆಂಗೆ ಅಂತ? ಖಂಡಿತ ಸರ್, ನಾನ್ ಯಾವತ್ತು ಅವರು ದುಡ್ಡು ನಮ್ಗೆ ವಾಪಸ್ ಹಾಕಿದ್ರು ಅವತ್ತಿಗೆ ಅವ್ರದ್ದು ನಮ್ದು ಕಾಂಟ್ಯಾಕ್ಟ್ ಮುಗೀತು. ಆದ್ರೆ ಅದಾದ್ಮೇಲೆ ಅವರಿಗೆ ಮಗಳಿದ್ದಾಳೆ ಅಂತ ಗೊತ್ತಾಗಿ ನಮ್ಗೆ ಒಂದ್ ಸ್ವಲ್ಪ ಶಾಕ್ ಆಯ್ತು. ನಮಗೂ ಪಾಪ ಅದಕ್ಕೂ ಏನು ಸಂಬಂಧ ಇಲ್ಲ, ಬಟ್ ಏನೋ ಹೇಳ್ಕೊಳ್ತಿರ್ಲಿಲ್ಲಲ್ಲ, ನಮ್ಗೇನು ಗೊತ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಶಾಕ್ ಆಯ್ತು. ಅದಾದ್ಮೇಲೆ ದರ್ಶನ್ ಅವ್ರ ಜೊತೆ ಫೋಟೋಸ್ಗಳು ಬರ್ತಿತ್ತು, ಫಾರ್ಮ್ ಹೌಸ್ ಅದೆಲ್ಲ ಫೋಟೋಸ್ಗಳು ನೋಡ್ತಿದ್ದೆ. ಅರೆ ಈ ಹುಡುಗಿ ನೋಡ್ ಅದ್ ಥಿಂಕ್ ಮಾಡ್ತಿತ್ತು, ಏನೋ ಒಂದು ಹಿಂಗೆ ಹೊಟ್ಟೋಯ್ತಲ್ಲ ಅಂತ ಫೀಲ್ ಮಾಡ್ತಿದ್ವಿ ಅಷ್ಟೆ. ಅದಾದ್ಮೇಲೆ ಬೆಳವಣಿಗೆಗಳು ಇತ್ತೀಚೆಗೆ ಆಗಿರೋಂಥದ್ದು ಏನ್ ಆಗಬಾರ್ದು ಅಲ್ಟಿಮೇಟ್ಲಿ ಅದು ಅಲ್ಲಿವರೆಗೂ ಆಗ್ಬಿಟ್ಟಿದೆ ಸರ್. ಇದ್ರ ಮೇಲೂ ಏನು ಇಲ್ಲ ಅನ್ಕೋತೀನಿ ನಾನು ಹುಡುಗಿಗೆ ಆಗಕ್ಕೆ. ಇಷ್ಟೆಲ್ಲ ಆದ್ಮೇಲೂ ಪಶ್ಚಾತ್ತಾಪ ಇಲ್ಲ, ಒಂದ್ ಗಿಲ್ಟ್ ಫೀಲ್ ಇಲ್ಲ. ಅದೊಂದು ಮಾತ್ರ ನನಗೆ ತುಂಬಾ ಕಾಡ್ತಾ ಇದೆ. ನನಗೆ ನನ್ನ ಸಿನಿಮಾಗೆ ಹುಡುಗಿ ಹಿಂಗ್ ಮಾಡ್ತು ಅನ್ನೋದಕ್ಕಿಂತ ಜಾಸ್ತಿ ಆ ಗಿಲ್ಟ್ ಫೀಲ್ ಇಲ್ವಲ್ಲ ಅನ್ನೋದು ಒಂದು, ಆ ವಿಜಯಲಕ್ಷ್ಮಿ ಅವ್ರಿಗೆ ಮಾಡಿದೊಂದು ಅನ್ಯಾಯ. ಇದೆರಡು ನನ್ಗೆ ಅದು ಕಾಡ್ತಾ ಇರುತ್ತೆ. ಆಸ್ ಒಂದ್ ಲೇಡಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಒಂದ್ ಹೆಣ್ಣಾಗಿ ಹೇಳ್ಬೇಕು ಅಂದ್ರೆ ಆ ಮಿಸ್ಟೇಕ್, ಅವ್ರು ಬಿಗ್ ಮಿಸ್ಟೇಕ್ ಮಾಡಿದಾರೆ ಅವ್ರು.